ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಯಾಕೋ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ಹಂಗೆ ಸ್ಟಾರ್ಟ್ ಆಗ್ತಾಯಿದೆ. ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 3 RX ಯಾವುದೋ ಬರ್ತಿದೆ ಅಂತ ಫ್ರೆಂಡ್ ಹೇಳ್ದ. ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಇಷ್ಟು ಗಾಡಿಗಳಿರೋದು ಇವತ್ತು. ಅದೊಂದು 135, ಇಲ್ಲೊಂದು 135, ಇಲ್ಲಿರೋದು ನಂದು, ಅಲ್ಲಿ ಫ್ರೆಂಡದೊಂದು ಝೆಡ್ಡು. ಸೊ ಇಷ್ಟು ಗಾಡಿ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ. ಗೋಪುರ ಹಾಕೋಕ್ಕಾಗಲ್ಲ ಗುರು, ಮಳೆ ಬೇರೆ ಬರ್ತಾಯಿದ್ದೆ. ನಿಮಗೆ ನೆಕ್ಸ್ಟ್ ನಾನು ಆಮೇಲೆ ಸಿಗ್ತೀನಿ. ನಾನು ಇದೇ ಗಾಡಿ ರೀಸೆಂಟಾಗಿ ರೆಡಿಯಾಗಿರೋದು ಗಾಡಿ. ಬಿಲ್ ಎಷ್ಟೆಷ್ಟಾಯಿತು, ಏನು ಎತ್ತ ಅಂತ, ಏನೇನು ಚೇಂಜ್ ಆಯಿತು ಅಂತೆಲ್ಲ ಆಮೇಲೆ ಹೇಳ್ತೀನಿ ನಾನು ಈ ಕಡೆ ನಿಲ್ಲಿಸಿ. ಸದ್ಯಕ್ಕೆ ಇದೊಂದು ಗಾಡಿ ನಂದೊಂದು, ನಮ್ಮ ಚೇತು ಅಣ್ಣ ಅಂತ ಅವ್ರದ್ದೊಂದು, ಇನ್ನೊಂದು ಝೆಡ್ಡು. ಸದ್ಯಕ್ಕೆ 4 ಗಾಡಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೈಡು. ಫುಲ್ಲು ಮಳೇಲಿ ಬೇರೆ ಚಳಿ ವೈಬ್ಸ್ ಚೆನ್ನಾಗಿ. ಪಾರ್ಕಿಂಗ್ ಬೇರೆ ಹಾಕ್ಸಿದ್ದೇನೆ. ಸೈ ಪಾರ್ಕಿಂಗ್ ಹಾಕ್ಸಿದ್ಯಾ ಎಲ್ಲ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಹಿಂಗೆಲ್ಲ ನಿಲ್ಸ್ಕೊಳೋದು ಎಷ್ಟೊಂದು ಜನ ಡ್ರೀಮ್ ಬೈಕು, ಈ ಝೆಡ್ ಆಗಿರ್ಬೋದು, ಈ 135 ಆಗಿರ್ಬೋದು, ಇವೆಲ್ಲ ಗಾಡಿಗಳು RX ತೊಗೊಳೋದು ಎಷ್ಟೊಂದು ಡ್ರೀಮ್ ಬೈಕ್ ಆಗಿರ್ಬೋದು ಎಷ್ಟೊಂದು ಜನದ್ದು. ಅಂಥದ್ರಲ್ಲಿ ನಾವೆಲ್ಲ ಹಿಂಗೆ ತೊಗೊಂಡು ಓಡಿಸ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ. ಖರ್ಚು ಎಷ್ಟೇನಾಗಲಿ ಗುರು, ಗಾಡಿಗಂತೂ ಖರ್ಚು ಮಾಡೋದಂತೂ ಸಾಲೋದೇ ಇಲ್ಲ. ಲಕ್ಷಗಳು ಆಗುತ್ತೆ ಗಾಡಿ ತೊಗೊಂಡು. ಲಕ್ಷಕ್ಕೆ ಗಾಡಿ ತೊಗೊಂಡು ಲಕ್ಷ ಖರ್ಚು ಮಾಡಿರೋರು ಇದ್ದಾರೆ. ಇವೆಲ್ಲ ಡ್ರೀಮ್ ಬೈಕು. ಹಿಂಗೆ ಜೊತೆಲಿ ಹೋಗೋದು ಅಷ್ಟೇ. ಈ ವೆದರ್ಗೂ ಹಿಂಗೆ ಹೋಗೋಕ್ಕೆ ಬರೀ RX 2 ಸ್ಟ್ರೋಕ್ಸು. ಯಾರು ಹೆಲ್ಮೆಟ್ ಹಾಕಿಲ್ಲ, ನೀವು ರೈಡ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೆ ರೈಡ್ ಮಾಡಿ. ರೈಡ್ ಮಾಡ್ಬೇಕಾದ್ರೆ ಸೇಫ್ಟಿ ಇಂಪಾರ್ಟೆಂಟು. ಸೊ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೆ ರೈಡ್ ಮಾಡಿರಿ. ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟು. ನೀವು ಸೇಫ್ ಆಗಿದ್ರೆ ಹೆಲ್ಮೆಟ್ ಎಲ್ಲ ರೈಡ್ ಮಾಡ್ಬೋದು. ನೆಕ್ಸ್ಟು ಮಳೆಯಲ್ಲಿ ಮಾತ್ರ ಹೆಂಗೆ ಮಾಡಿದ್ರು ಅದೇ ಪ್ರಾಬ್ಲಮ್. ಹಿಂಗಿರ್ಬೇಕು ಕಾಂಪಿಟೇಷನ್. ನೆಕ್ಸ್ಟು ಹೋಗ್ಬೇಕಾದ್ರೆ ಲಾಸ್ಟ್ ರೈಡಲ್ಲಿ ಅಷ್ಟೊಂದು ಸ್ಪೀಡ್ ಸಿಗಲಿಲ್ಲ ಬೇರೆ ಗಾಡಿಗೆ ಓಡಿಸ್ಬೇಕಾದ್ರೆ. ಗಾಡಿನೇ ರೆಡಿ ಮಾಡಿಸಿದ್ದು ರೀಸೆಂಟಾಗಿ. ಸೊ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ, ಕಾಯಿಲೆಲ್ಲ ಕಾಯಿಲೆಲ್ಲ ಹೋಗ್ಬಿಟ್ಟಿತ್ತು, ಪವರೆಲ್ಲ ಹೋಗ್ಬಿಟ್ಟಿತ್ತು. ಕಾಯಿಲೆಲ್ಲ ರೀವೈಂಡಿಂಗ್ ಮಾಡಿಸಿ ನಾವು ಅಂದ್ಕೊಂಡಿದ್ವಿ ಕಾರ್ಪೊರೇಟ್ರ್ ಸಣ್ಣ ಪುಟ್ಟ ಒಂದು 10,000 ಒಳಗಡೆ ಮುಗಿಯುತ್ತೆ ಅಂತ ನಾವು ಖರ್ಚು ಅಂದ್ಕೊಂಡಿದ್ದು. ಕಾರ್ಪೊರೇಟ್ರ್ 100 ಇತ್ತು ಮುಂಚೆ ಇದರಲ್ಲಿ. 135 ಕಾರ್ಪೊರೇಟ್ರ್ ಹಾಕ್ಸಿದ್ರೆ ಎಲ್ಲ ಸರೋಗ್ಬಿಡುತ್ತೆ, ಮ್ಯಾಚಿಂಗ್ ಆಗುತ್ತೆ. ಒಂದು ಒಳ್ಳೆ ಮಫ್ಲರ್ ಆಲ್ಟ್ರೇಷನ್ ಮಾಡಿಸಿದ್ರೆ ಸರೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಾಗಿದ್ದೇ ಬೇರೆ. ಕಾರ್ಬೊರೇಟರ್ ಎಲ್ಲ ಚೇಂಜ್ ಮಾಡಿ ಅಲ್ಲಿಗೆ ಎಲ್ಲ ಮಾಡಿದ್ರು ಗಾಡಿ ಯಾಕೋ ರೈಸ್ ಆಗಲಿಲ್ಲ ಜಾಸ್ತಿ. ಆಮೇಲೆ ಬೋರ್ ಬಿಸಿ ನೋಡ್ರೆ ಸ್ಲೀವ್ ಬೋರ್ ಆಗಿತ್ತು. ಸೊ ಅದರಲ್ಲೇ ನಮಗೆ ಮೇಯ್ನ್ ಬಿದ್ದಿದ್ದು, ಹೊಡೆತ ಬಿದ್ದಿದ್ದು.
ತಿರ್ಗಾ ಆಮೇಲೆ ಬೋರೆಲ್ಲ ಹುಡುಕಿಸಿ ಬಟ್ ಈ ನಮ್ಮ ದೃಷ್ಟಕ್ಕೆ ಇರೋ ಬಜಾರಲ್ಲಿರೋ ರೇಟ್ಗೆ ಅಂತ ಕಮ್ಮಿ ಪ್ರೈಸ್ಗೆ ಸಿಕ್ಬಿಡ್ತು ನಮಗೆ ಬೋರು. ಮುಂಚೆ ಇದ್ದಿದ್ದು E4 ಬೋರೆ, ಇವಾಗ ಸಿಕ್ಕಿದ್ದು E4 ಬೋರೇನೆ. 0.75 ಸೈಜು ನಮಗೆ ಸಿಕ್ತು. ಅದನ್ನು 1 mmಗೆ ರೀಬೋರ್ ಮಾಡಿಸಿದ್ವಿ. ಬಿಲ್ಲೆಲ್ಲ ಅರೌಂಡ್ 24,000 ಸಮಥಿಂಗ್ ಆಯಿತು ಬಿಲ್ಲು. ಬೋರ್ ನಾವೇ ತೊಗೊಂಬಂದು ಕೊಟ್ಟಿದ್ದು. ಬೋರ್ದು ಅರೌಂಡ್ 7,000 ಆಯಿತು ಬೋರು. ಸೊ ಏನೇನಾಯಿತು ಎಲ್ಲ ಅಂತ ಬಿಲ್ಲು ನಿಮಗೆ ಫೋಟೋ ಇದೆ, ನಾನು ಹಾಕ್ತೀನಿ ನಿಮಗೆ ಬಿಲ್ ನೋಡಿ. ಒಟ್ಟಿನಲ್ಲಿ ಬಿಲ್ ಮಾತ್ರ ಸರಿ ಅವರಿದ್ದು ಬಟ್ಟೆ ಹರ್ಕೊಂಡಂಗೆ ಬಿಲ್ ಆಯಿತು. ಇನ್ನೂ ಖರ್ಚಿದೆ ಅದು ಗಾಡಿಗೆ, ಇನ್ನೂ ಖರ್ಚಿದೆ. ಈ ಟೋರ್ಕ್ ಏನು ನೋಡ್ತಾ ಇದ್ರೆ ಅದು ಗಂಡಿದೆ, ಅದನ್ನೆಲ್ಲ ತೆಗೆದು ಮಾಡಬೇಕು ಅಂದರೆ ಅದಕ್ಕೆ ಇನ್ನೂ ಕಾಸ್ಟ್ ಆಗುತ್ತೆ ಅಂದರು. ಸದ್ಯಕ್ಕೆ ಇಷ್ಟಕ್ಕೆ ನೋಡಿದು ಬಾಗ್ಲಾಗಿತ್ತು. ಸೊ ಅವೆಲ್ಲ ಬೇಡ, ಸದ್ಯಕ್ಕೆ ನೋಡ್ಕೊಳ್ಳೋಣ ಇನ್ನೂ ಮುಂದೆ ಅಂತ ಚೆನ್ನಾಯಿತು. ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳೋದು ಅಂತ, ಯಾರಾದರೂ RX ತೊಗೊಳೋದಾದ್ರೂ ಸರಿ, ಏನಾದರೂ ಸರಿ, ನಮಗೆ ಓನರು ಮುಂಚೆ ಹೇಳಿದರು, ನಾವು ಕೇಳಿದ್ವಿ ಸೈಜೆಲ್ಲ ಏನು ಸ್ಲೀವ್ ಅಂದರೆ ಇಲ್ಲ ಬ್ರೋ ಒರಿಜಿನಲ್ ಬೋರ್ ಇದು, ಸ್ಲೀವೆಲ್ಲ ಇಲ್ಲ, ಸ್ಟ್ಯಾಂಡರ್ಡ್ ಸೈಜೆಲ್ಲ ರನ್ನಿಂಗ್ ಇದೆ ಅಂತೆಲ್ಲ ಹೇಳಿದ್ರು. ಅಲ್ಲಿಗೂ ಅಂದ್ಕೊಂಡ್ವಿ ನಾವು ತೊಗೊಂಡ್ಮೇಲೆ ಒಂದು ಸರಿ ಬಿಚ್ಚಿ ಸೈಜ್ ಚೆಕ್ ಮಾಡ್ಸೋಣ ಅಂತ. ಯಾಕೆಂದರೆ ನಮ್ಗೆ ನಾಲೆಡ್ಜ್ ಇತ್ತು, ಪಿಸ್ಟನ್ ಮೇಲೆ ಸೈಜ್ ಬರ್ದಿಲ್ಲ ಅಂದರೆ ಅದು ಲೋಕಲ್ ಪಿಸ್ಟನ್ ಅಂತೆಲ್ಲ ಗೊತ್ತಿತ್ತು. ಅವಾಗ ಸ್ವಲ್ಪ ಡೌಟ್ ಬರ್ತಿತ್ತು. ಇವಾಗ ಈ ಪಿಸ್ಟನಲ್ಲೂ ಸೈಜ್ ಇರಲಿಲ್ಲ, ಯಾಮಾರ್ಬಿಟ್ವಿ, ಏನು ಮಾಡೋಕ್ಕಾಗಲ್ಲ ಇವಾಗ. ಸೊ ನೆಕ್ಸ್ಟ್ ನೀವು ಯಾರಾದರೂ RX ತೊಗೊಳೋರು ಏನಾದರೂ ಪ್ಲ್ಯಾನಲ್ಲಿ ಇದ್ದರೆ ಫಸ್ಟ್ ನೀವು ಗಾಡಿ ತೊಗೊಂಡಿದ್ದ ತಕ್ಷಣ ಫುಲ್ ಪೇಮೆಂಟ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆನೇ ಬೋರರ್ ಮುಂದೆ ಬೋರೆಲ್ಲ ಚೆಕ್ ಮಾಡಿಸಿ. ನಾರ್ಮಲಾಗಿ ಮೆಕ್ಯಾನಿಕ್ಗಳಿಗೆ ಹೆಡ್ ಬಿದ್ದಿದ್ದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಸ್ಲೀವಾ ಅಂತ. ಕೆಲವೊಬ್ಬರು ಮೆಕ್ಯಾನಿಕ್ ಗೊತ್ತಾಗಿಲ್ಲ ಅಂದರೆ ಫುಲ್ ಬೋರೇ ಬಿಡಿಸಿ ಪರವಾಗಿಲ್ಲ, ಏನಾಗಲ್ಲ. ಸುಮ್ಮನೆ ಆಮೇಲೆ ಬೋರೆಲ್ಲ ಸ್ಲೀವ್ ಆಗಿದ್ದರೆ ನಿಜ ಹರ್ಕೊಬೇಕು ಬಟ್ಟೆ, ಹಂಗೆ ಬೀಳ್ತೈತೆ ಬಿಲ್ಲು. ನಮ್ಮ ದೃಷ್ಟಕ್ಕೆ ಹೆಡ್ ಏನು ಫುಲ್ ಆ ಸೈಜ್ಗೆಲ್ಲ ಏನು ಫೇಸಿಂಗ್ ಆಗಿರಲಿಲ್ಲ. ಅದೇ ಹೆಡ್ಡನ್ನ ಮ್ಯಾಚಿಂಗ್ ಮಾಡಿದ್ದಾಯಿತು. ಅದೃಷ್ಟಕ್ಕೆ ಒಳ್ಳೆ ಪ್ರೈಸಿಗೆ ಸಿಕ್ತು, ಖುಷಿ ಬಿಡಬೇಕು ಅಂತ. 7,000ಕ್ಕೆ ಯಾರೂ ಬೋರ್ ಕೊಡೋಲ್ಲ. ಸ್ಟಾಕ್ ಬೋರ್ಡ್ಸು ಇದ್ದಿತ್ತು, ಬೋಲ್ಟಿಂಗು ಆಗಿರಲಿಲ್ಲ, ಕಂಪ್ಲೀಟ್ಲಿ ಸ್ಟಾಕ್ ಬೋರ್ಡ್ ಸಿಕ್ತು ನಮಗೆ. ಒಳ್ಳೆ ಪ್ರೈಸಿಗೆ ಸಿಕ್ಕಿದ್ದಕ್ಕೆ ವರ್ಕೌಟ್ ಆಯಿತು ನಮಗೆ. ನಾವು ಅಂದ್ಕೊಂಡಿದ್ವಿ ಒಂದು ಅರೌಂಡ್ 10,000 ಸಿಗುತ್ತೆ. 1 mm ಬರೀ ನಾವು ಹುಡುಕ್ತಾ ಇದ್ದಿದ್ದು. ಬಟ್ ಪರವಾಗಿಲ್ಲ, 0.75 to 1 mm ಅಂದರೆ ಇನ್ನೂ ಮಾಡ್ಬೋದು. 2 mm ವರೆಗೂ ರೀಬೋರಿಂಗ್ ಮಾಡಿಸ್ಬೋದು. ಸೊ ನಡೆಯೋದು ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೆಕ್ಸ್ಟ್ ನಾನು ಹೇಳೋದು, ಹುಷಾರಾಗಿ ಗಾಡಿ ನೋಡ್ಕೊಂಡು ತಗೊಳ್ರಿ ತೊಗೊಬೇಕಾದ್ರೆ. RX-ಅಲ್ಲಿ ಎಷ್ಟೇ ಎಚ್ಚರವಾಗಿದ್ರು ಯಾಮಾರಿಸ್ಬಿಡ್ತಾರೆ ಇವರು, ಅದೇ ಪ್ರಾಬ್ಲಮ್ ಇರೋದು. ಸೊ ಇದು ಕಾರ್ಬೊರೇಟ್ರ್ ಏನು ನೋಡ್ತಾ ಇದ್ದೀರಾ, ಇದು 135 ಕಾರ್ಬೊರೇಟ್ರ್ ಹಾಕ್ಸಿದ್ದು, ಒರಿಜಿನಲ್ ಕಾರ್ಬೊರೇಟ್ರ್ ಹಾಕ್ಸಿದ್ವಿ. ನೆಕ್ಸ್ಟ್ ಈ ಬೋರು ಚೇಂಜ್ ಮಾಡಿದ್ವಿ. ಹೆಡ್ಡು ಹಳೆ ಹೆಡ್ಡೆ, ಅದನ್ನು ಫೇಸಿಂಗ್ ಮಾಡಿಸಿ 1 mm ಪಿಸ್ಟನ್ಗೆ ಫೇಸಿಂಗ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ರು ದಿನಿ ಅಣ್ಣ. ಎಕ್ಸಾಸ್ಟು ಪೋರ್ಟಿಂಗ್ ಆಗಿದೆ, ಲೈಟಾಗಿ ಪೋರ್ಟಿಂಗ್ ಆಗಿದೆ. ಎಕ್ಸಾಸ್ಟು ಅಷ್ಟೇ ಪೋರ್ಟಿಂಗ್ ಆಗಿದೆ, ಇನ್ನೇನು ಪೋರ್ಟಿಂಗ್ ಆಗಿಲ್ಲ. ಬಿಲ್ಲೆಲ್ಲ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ಎಷ್ಟಾಯಿತು ಬಿಲ್ಲು ಏನೋ ಎತ್ತ ಅಂತೆಲ್ಲ ಹಾಕ್ತೀನಿ. ಒಟ್ಟಿನಲ್ಲಿ ಬಿಲ್ ಬಿತ್ತು ಗುರು, ಸರಿಯಾಗಿ ಬಿತ್ತು. ಅದು ಬಿಟ್ಟರೆ ಮಫ್ಲರ್ ಆಲ್ಟ್ರೇಷನ್ ಮಾಡಿಸಿದ್ವಿ, ಸೆಂಟ್ರ್ ಸೈಡ್ ಸ್ಟ್ಯಾಂಡ್ ಚೇಂಜ್ ಮಾಡಿಸಿ ಅದಕ್ಕೆ ತಿರ್ಗಾ ಟಾಪ್ ಕೊಡ್ಸಿದ್ವಿ. ನೆಕ್ಸ್ಟು ಫೋರ್ಕ್ ಸೀಲೆಲ್ಲ ಹೋಗಿತ್ತು, ಫೋರ್ಕ್ ಸೀಲ್ ಚೇಂಜ್ ಮಾಡಿಸಿದ್ವಿ. ಕಾರ್ಬೊರೇಟ್ರು, ಮ್ಯಾನಿಫೋಲ್ಡು, ರೀಡ್ ವಾಲ್ವು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಯಿತು.